ಸರ್. ನಿಮ್ಮ ಹೆಸರು? ಲೋಕೇಶ್ ಅಂದ್ಬಿಟ್ಟು. ಯಾವ ಊರು? ನಾವು ಚಲ್ಲಹಳ್ಳಿ. ಯಾವ ತಾಲೂಕು ಬರುತ್ತೆ? ಹುಣಸೂರು ತಾಲೂಕು, ಬಿಳಿಕೆರೆ ಹೋಬಳಿ, ಮೈಸೂರು ಜಿಲ್ಲೆ. ಈಗ ಬೆಳೆ ವೀಕ್ಷಣೆ ಮಾಡಕ್ಕೆ ಬಂದಿದ್ರಿ? ಹೌದು ಸರ್. ನಿಮ್ಮ ಫ್ರೆಂಡು ಜಾವ ಕುಂಬಳಕಾಯಿ ಬೆಳೆದಿದ್ದಾರೆ? ಜಾವ ಇನ್ನು 2 ತಿಂಗಳಾಗಿರೋದು ಅಷ್ಟೇ. 60 ದಿನ ಆಗಿದೆ. ಒಂದು ಕುಂಬಳಕಾಯಿ ಇಲ್ಲ ಅಂದ್ರೆ 3 ರಿಂದ 4 kg ಬರ್ತದೆ. 3 kg ಬರುತ್ತೆ ಆಲ್ರೆಡಿ. 4 kg ಬರ್ತದೆ, ತೊಂದರೆ ಏನಿಲ್ಲ. ಈಗ ನೀವು ಬೆಳೆ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ? ಹೌದು ಸರ್. ಎಲ್ಲರೂ ವೈರಸ್ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಆ ಥರ ಏನು ವೈರಸ್ ಏನಿಲ್ಲ. ಅರ್ಶನದ ಕುಡಿ, ಬಿಳಿ ಕುಡಿ ಯಾವುದಿಲ್ಲ ಸರ್. ಈ ಥರ ರೈತನಿಗೆ ಈ ಥರ ತಳಿ ಈ ಥರ ಸಿಕ್ಕಿದ್ರೆ ಅವನಿಗೆ ಲಾಸ್ ಅನ್ನೋದೇ ಇರಕ್ಕಿಲ್ಲ. ಅವ್ನು ಸಾಲವಂತೂ ಹಾಕಿಲ್ಲ. ಯಾವ ರೇಟ್ ಒಂದು ಸಿಕ್ಬೇಕಷ್ಟೇ. ಓಕೆ. ಜಾವ ಕುಂಬಳ ಹಂಗಾರೆ ಚೆನ್ನಾಗಿದೆ ಸರ್. ಜಾವ ನೀವು ಕುಂಬಳ ಬೆಳಿತೀರಾ? ಬೆಳಿಬೇಕು ಅಂತೀವಿ, ನಾವು ಬೆಳೆದಿಲ್ಲ. ನೀವು ಇಲ್ಲಿ ತನಕ ಕುಂಬಳ ಬೆಳಿಲ್ಲ? ಇಲ್ಲ ಬೆಳೆದಿಲ್ಲ. ಓಕೆ, ನೆಕ್ಸ್ಟ್ ಹಾಕ್ತೀರಾ ಇದನ್ನ? ಹಾಕ್ಬೇಕು ಅಂತಿದ್ದೀವಿ. ಓಕೆ, ನಿಮ್ಮ ಕಡೆ ಚಲ್ಲಹಳ್ಳಿ ಕಡೆ, ಚಿಕ್ಕಬೀಚನಹಳ್ಳಿ ಕಡೆ ಎಲ್ಲ ಕಡೆಗೂ ಬೆಳಿತೀವಿ ಸರ್. ಹಳೇಪುರ, ಹೊಸಪುರ, ಈಗ ಆಗೇನಹಳ್ಳಿ, ಈ ಸೈಡ್ ಬಿಳಿಕೆರೆ ಹೋಬಳಿಯಲ್ಲಿ ಬೆಳಿತೀವಿ ಸರ್. ಎಲ್ಲರೂ ಬೆಳಿಬೋದು. ಹೌದು ಸರ್. ಓಕೆ ಥ್ಯಾಂಕ್ ಯು.